ಚೌಲ್ಟ್ರಿಗಳಲ್ಲಿ ಕೂತ್ಕೊಂಡು ಸಾವಿರಾರು ಜನಗಳನ್ನು ಅಲ್ಲಿ ಕರೆಸಿ ಈ ಒಂದು ಮಾಹಿತಿಗಳನ್ನು ಚೌಲ್ಟ್ರಿ ಕೂತ್ಕೊಂಡು ಏನು ಮಾಡ್ತಾ ಇದ್ದಾರೆ, ಪ್ರತಿ ಮನೆಗೆ ಹೋಗಬೇಕಾದಂಥದ್ದು ಆ BLOಗಳ ಒಂದು ಕರ್ತವ್ಯ ಇರ್ತಕ್ಕಂಥದ್ದು. ಆದರೆ ಇವತ್ತು ರಾಮನಗರದಲ್ಲಿ ಒಂದು ಕೋಮಿಗೆ ಸಂಬಂಧಪಟ್ಟವರನ್ನು ಇವತ್ತು ಆ ಫೇಕ್ ಐಡಿಗಳು ಇರ್ತಕ್ಕಂಥವರು ಬಹುಶಃ ಬಾಂಗ್ಲಾದೇಶದಿಂದ ಬಂದಂಥವರು ಭಾಳ ಜನ ಇದ್ದಾರಲ್ಲಿ. ಏನು ಪ್ರತಿನಿತ್ಯ ಚರ್ಚೆ ಮಾಡ್ತಾರೆ ಬಾಂಗ್ಲಾದೇಶದ ನಿವಾಸಿಗಳ ಬಗ್ಗೆ. ಕನಿಷ್ಠ ಒಂದು 8,000 to 10,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮನಗರದಲ್ಲಿ ಇವತ್ತು ಇವ್ರನ್ನೆಲ್ಲರನ್ನೂ ರಕ್ಷಣೆ ಕೊಟ್ಕೊಂಡು ಇಟ್ಕೊಂಡಿದ್ದಾರೆ, ರಾಮನಗರ ಚನ್ನಪಟ್ಟಣ ಭಾಗದಲ್ಲಿ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ರಾಮನಗರದಲ್ಲಿ ಯಾವುದೋ ಒಂದು ಮದುವೆ ಚೌಟ್ರಿಯಲ್ಲಿ BLOಗಳು ಇಲ್ಲೀಗಲ್ ವೋಟರ್ಸ್ ಅಥವಾ ಬಾಂಗ್ಲಾದೇಶಿಗಳಿಗೆ ಎನ್ಯುಮರೇಷನ್ ಫಾರ್ಮ್ ತುಂಬಿಸ್ತಾ ಇದ್ದಾರೆ ಅಂತ ಒಂದು ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ ಮತ್ತು ಅದರಲ್ಲಿ ಆ ವಿಡಿಯೋ ತೋರಿಸಿದ್ದಾರೆ. ಭಾಳ ಆಶ್ಚರ್ಯ ಆಗ್ತಾ ಇದೆ. ಅವರೇ ಹೇಳಿರುವ ಪ್ರಕಾರ ಸುಮಾರು 8,000 to 10,000 ಬಾಂಗ್ಲಾದೇಶಿಗಳು ರಾಮನಗರದಲ್ಲಿದ್ದಾರೆ. ಹಾಗಾದರೆ ರಾಮನಗರ ನನ್ನ ಕ್ಷೇತ್ರ, ನನ್ನ ಮಗನ ಕ್ಷೇತ್ರ, ಇಲ್ಲಿಂದ ನಮ್ಮನ್ನು ಯಾರನ್ನು ಓಡಿಸೋಕ್ಕಾಗಲ್ಲ, ಹಾಗೆ ಹೀಗೆ ಅಂತ ಹೇಳ್ತಿದ್ದೀರಲ್ಲ, ಆ ಬಾಂಗ್ಲಾದೇಶಿಗಳಿಗೆ ಯಾಕೆ ಸಾಕಿದ್ದೀರಿ ನೀವು? ಆ ಬಾಂಗ್ಲಾದೇಶಿಗಳಿಗೆ ಹಾಗಾದರೆ ನೀವೇ ಸಾಕಿರ್ಬೋದಲ್ಲ, ನಿಮಗೂ ಕೂಡ ಓಟ್ ಕೊಟ್ಟಿರ್ಬೋದು ಅವರು. ಈ ರೀತಿ ಯಾವುದೇ ಒಂದು ಪ್ರಚಾರದ ರಾಜಕೀಯಕ್ಕಾಗಿ ಈ ಸುಳ್ಳು ಆರೋಪಗಳು ಮಾಡುವಂಥದ್ದು ನಿಮಗೆ ಶೋಭೆ ತರುವಂಥದ್ದಲ್ಲ. ನೀವೊಬ್ಬ ಜವಾಬ್ದಾರಿತ ಸ್ಥಾನದಲ್ಲಿ ಇದ್ದಂತಹ ವ್ಯಕ್ತಿ, ನೀವು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದ ವ್ಯಕ್ತಿ ನೀವು. ಈಗ ಚುನಾವಣಾ ಆಯೋಗ ಕೂಡ ಇದರ ಬಗ್ಗೆ ಸ್ಪಷ್ಟನೆ ನೀಡಬೇಕು. ಯಾಕೆ ಅಲ್ಲಿ ಬಾಂಗ್ಲಾದೇಶಿಗಳಿಗೆ, ಹೌದಾ ಬಾಂಗ್ಲಾದೇಶಿಗಳಿಗೆ ಎನ್ಯುಮರೇಷನ್ ಫಾರ್ಮ್ ನೀವು ಕೊಡ್ತಾ ಇದ್ದೀರಾ? ಹಾಗಾದರೆ ಚುನಾವಣಾ ಆಯೋಗದ ಮೇಲೆ ಕೂಡ ನಿಮ್ಮ ಆರೋಪ ಇದೆ. ಅದು ಅಂದರೆ ಎನ್ಯುಮರೇಷನ್ ಫಾರ್ಮ್ ನಮಗೆ ಗೊತ್ತಿರೋ ಹಾಗೆ ಬರ್ತಾ ಇರುವಂಥದ್ದು ಯಾರ ಮತದಾರರ ಪಟ್ಟಿಯಲ್ಲಿ ಹೆಸರಿದೆ ಅವರಿಗೆ ಮಾತ್ರ. ಸೊ ಈಗ ಆ ಬಾಂಗ್ಲಾದೇಶಿಗಳಿಗೆ ಚುನಾವಣಾ ಆಯೋಗ ಯಾಕೆ ಮತದಾರರನ್ನಾಗಿ ಮಾಡ್ತಾ ಇದೆ? ಯಾಕಂದರೆ ಈ ಕೆಲಸ ಯಾವುದೇ ಸರ್ಕಾರ ಮಾಡ್ತಾ ಇರುವಂಥದ್ದಲ್ಲ. ಎನ್ಯುಮರೇಷನ್ ಭರ್ತಿ ಮಾಡಿಸುವಂಥದ್ದು ಅಥವಾ SIR ಪ್ರಕ್ರಿಯೆ ನಡೆಸುವಂಥದ್ದು ಮಾಡ್ತಾ ಇರುವಂಥದ್ದು ಚುನಾವಣಾ ಆಯೋಗ. ಸೊ ಈಗ ನೇರವಾಗಿ ಚುನಾವಣಾ ಆಯೋಗದ ಮೇಲೆ ಕುಮಾರಸ್ವಾಮಿ ಅವರು ಈ ಆರೋಪ ಮಾಡಿದ್ದಾರೆ. ಸರ್ಕಾರವು ಕೂಡ ಇದರ ಬಗ್ಗೆ ತೀವ್ರವಾಗಿ ಪರಿಗಣಿಸಿ ಇದರ ಉತ್ತರ ಕೊಡಬೇಕು. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಒಂದೇ ಒಂದು ಕ್ಷೇತ್ರದಲ್ಲಿ ಈ ರೀತಿ ವಲಸಿಗರು ಬಂದಿದ್ದಾರೆ, ಬಾಂಗ್ಲಾದೇಶಿಗಳಿದ್ದಾರೆ, ಅವರನ್ನು ಮತ್ತೆ ಎನ್ಯುಮರೇಷನ್ ಫಾರ್ಮ್ ತುಂಬಿಸ್ತಾ ಇದ್ದಾರೆ ಅಂದರೆ ಬಹಳ ಗಂಭೀರ ಆರೋಪ ಇದು. ಹಾಗಾಗಿ ಇಲ್ಲಿ ಸರ್ಕಾರವು ಕೂಡ ಹೊಣೆಗಾರ ಆಗ್ತಾರೆ. ಹಾಗಾಗಿ ಸರ್ಕಾರ ಕೂಡಲೇ, ಯಾಕಂದರೆ ಮುಖ್ಯಮಂತ್ರಿಗಳ ಕ್ಷೇತ್ರವು ಹೌದದು, ಹಾಗಾಗಿ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಕೂಡಲೇ ಸ್ಪಷ್ಟನೆ ನೀಡಬೇಕು. ಚುನಾವಣಾ ಆಯೋಗವು ಕೂಡ ಇದ್ರ ಬಗ್ಗೆ ಸ್ಪಷ್ಟನೆ ನೀಡಬೇಕು. ಯಾಕಂದರೆ ಈ ರೀತಿ ಒಂದು ಕಡೆ ಆಗ್ತಾ ಇದೆ ಅಂತ ಗೊಂದಲ ಏನು ಸೃಷ್ಟಿ ಮಾಡ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳು, ಅದು ಸರಿಯಾಗಿದ್ದರೆ ಅಲ್ಲಿ ಆಗ್ತಾ ಇರುವಂತಹ ಕೆಲಸದ ಬಗ್ಗೆ ತೀವ್ರವಾದ ಒಂದು ಪರಿಷ್ಕರಣೆ ಚುನಾವಣಾ ಆಯೋಗ ನಡೆಸಿ ಅಲ್ಲಿ ನಡೀತಾ ಇರುವಂತಹ ಈ ರೀತಿಯ ದಂಧೆ ಏನಿದೆ, ಅದು ಏನು ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಅದನ್ನು ಪರಿಶೀಲಿಸಬೇಕು. ಆ ಥರ ಆಗ್ತಾ ಇದ್ದರೆ ಅಲ್ಲಿರುವಂತಹ ಎಲ್ಲ BLOಗಳಿಗೆ ಸಸ್ಪೆಂಡ್ ಮಾಡಬೇಕು, ಅಲ್ಲಿ ಇರುವಂತಹ ಎಲ್ಲ ಬಾಂಗ್ಲಾದೇಶಿಗಳಿಗೆ ಅರೆಸ್ಟ್ ಮಾಡಬೇಕು, ಅವರೆಲ್ಲರನ್ನು ಗಡೀಪಾರು ಮಾಡಬೇಕು. ಇಲ್ಲ ಇದೆಲ್ಲ ಆರೋಪಗಳು ಸುಳ್ಳು, ಕೇವಲ ಒಂದು ರಾಜಕೀಯ ಹೇಳಿಕೆ ಆಗಿದೆ ಅಂದರೆ ಈ ಹೇಳಿಕೆ ಕೊಡ್ತಾ ಇರುವ ಬಗ್ಗೆ ಕಠಿಣವಾದ ಕ್ರಮ ಚುನಾವಣಾ ಆಯೋಗ ತಗೋಬೇಕು. ಯಾಕಂದರೆ ಇದು ನೇರವಾಗಿ ಚುನಾವಣಾ ಆಯೋಗದ ಮೇಲೆ ಒಂದು ರೀತಿಯ ದೊಡ್ಡ ಅಪವಾದ ಬರ್ತಾ ಇರುವಂಥದ್ದು. ಜನ ನಂಬಿಕೆ ಕಳ್ಕೊಳ್ತಾರೆ. ಈ ರೀತಿಯ ಅಪಪ್ರಚಾರ ಚುನಾವಣಾ ಆಯೋಗದ ಮೇಲೆ ಮಾಡಿದರೆ ಜನ ಈ SIR ಪ್ರಕ್ರಿಯೆಯಿಂದನೇ ನಂಬಿಕೆ ಕಳ್ಕೊಳ್ತಾರೆ. ಹಾಗಾಗಿ ಇದರ ಬಗ್ಗೆ ಕೂಡಲೇ ಚುನಾವಣಾ ಆಯೋಗ ಮಧ್ಯಸ್ಥಿಕೆ ವಹಿಸಿ ಯಾಕೆ
ಈ ರೀತಿಯ ವ್ಯವಸ್ಥೆ ನಡೀತಾ ಇದೆ. ನಿಜವಾಗ್ಲೂ ಅಲ್ಲಿ ಬಾಂಗ್ಲಾದೇಶಿಗಳಿಗೆ ಎನ್ಯುಮರೇಷನ್ ಫಾರ್ಮ್ ತುಂಬಿಸ್ತಾ ಇದ್ದಾರಾ ಅಥವಾ ಏನಾಗ್ತಾ ಇದೆ ಅಂತ ಚುನಾವಣಾ ಆಯೋಗ ಬಹಿರಂಗವಾಗಿ ಇದರ ಬಗ್ಗೆ ಹೇಳಿಕೆಯೂ ಕೂಡ ಕೊಡಬೇಕು. ಮತ್ತು ಚುನಾವಣಾ ಆಯೋಗ ಎಲ್ಲಿಯ ತನಕ SIR ನಡೀತದೆ ಅಲ್ಲಿಯ ತನಕ ಈ ರೀತಿಯ ಸುಳ್ಳು ಪ್ರಚಾರಗಳು ಯಾರು ಮಾಡ್ತಾ ಇದ್ದಾರೆ, ಆ ರೀತಿಯ ಸುಳ್ಳು ಪ್ರಚಾರ ಮಾಡಿದರೆ ಅವರ ಮೇಲೆ ಕಠಿಣವಾದ ಕ್ರಮ ತಗೋಬೇಕು. ಅದು BJP ಆಗಲಿ, JDS ಆಗಲಿ, ಕಾಂಗ್ರೆಸ್ ಆಗಲಿ, ಯಾರೇ ಆಗಲಿ. ಯಾಕಂದರೆ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ BJP ಅವರು ಏನು ಮಾಡಿದ್ರು ನಡೀತಾ ಇದೆ. ನಾವು ಇನ್ನೊಂದು ಪ್ರಕರಣ ನೋಡಿದ್ದೀವಿ. ಈ ಒಂದು ಕ್ಷೇತ್ರದಲ್ಲಿ BLO ಜೊತೆ BJPಯ BLAಗಳು ಪಕ್ಷದ ಪ್ರಚಾರ ಕೂಡ ಮಾಡ್ತಾ ಇದ್ದಾರೆ, ಹ್ಯಾಂಡ್ಬಿಲ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಅದು BLO ಕೈಯಿಂದ ಕೊಡಿಸ್ತಾ ಇದ್ದಾರೆ. ಇದೆಲ್ಲ ಏನು ನಡೀತಾ ಇದೆ ಇದರ ಬಗ್ಗೆ ಚುನಾವಣಾ ಆಯೋಗ ಕಠಿಣವಾದ ಕ್ರಮ ತಗೋಬೇಕು. ಜನರ ನಂಬಿಕೆಗೆ ಧಕ್ಕೆ ಆಗದಂತೆ ಚುನಾವಣಾ ಆಯೋಗ ನೋಡ್ಕೋಬೇಕು. ಯಾವುದೇ ಆಧಾರ ಇಲ್ಲದೆ ಈ ರೀತಿ ಹೇಳಿದ್ದಾರೆ ಅಥವಾ ಅಲ್ಲಿ ಏನು ನಡೆದಿದೆ ಅದು ಕೂಡ ಸರಿಪಡಿಸಬೇಕು. ಅಲ್ಲಿ ನಮಗೆ ಗೊತ್ತಿರುವ ಹಾಗೆ ಅಲ್ಲಿ ಕೇವಲ ಎನ್ಯುಮರೇಷನ್ ಫಾರ್ಮ್ ಹೇಗೆ ತುಂಬಬೇಕು ಅನ್ನುವಂಥದ್ದು ಮಾಹಿತಿ ನೀಡ್ತಾ ಇದ್ದಾರೆ. ಅದು ಚುನಾವಣಾ ಆಯೋಗ ಕೆಲಸವೇ ಅಲ್ಲಿ ನಡೀತಾ ಇರುವಂಥದ್ದು, ಬೇರೆ ಯಾರ್ದು ಕೆಲಸ ಇಲ್ಲ. ಮಸೀದಿಗಳಲ್ಲಾಗಲಿ, ಛತ್ರಗಳಲ್ಲಾಗಲಿ, ಶಾದಿ ಮಾಲ್ಗಳಾಗಲಿ ಎಲ್ಲೋ ನಡೀತಾ ಇರುವಂಥದ್ದು. ಯಾರಿಗೂ ಕೂಡ ಅಕ್ರಮವಾಗಿ ಎನ್ಯುಮರೇಷನ್ ಫಾರ್ಮ್ ತುಂಬಲಿಕ್ಕೆ ಆಗೋದಿಲ್ಲ. ಯಾರಿಗೂ ಅಕ್ರಮವಾಗಿ ಮತದಾರರನ್ನು ಈ ಪ್ರಕ್ರಿಯೆಯಲ್ಲಿ ಮಾಡೋಕ್ಕೆ ಆಗೋದಿಲ್ಲ. ಅದು ಏನು ಕಾರ್ಯಕ್ರಮ ನಡೀತಾ ಇದ್ರೂ ಅದು ಅವೇರ್ನೆಸ್ ಮಾತ್ರ. ಎನ್ಯುಮರೇಷನ್ ಫಾರ್ಮ್ ಹೇಗೆ ತುಂಬಬೇಕು, ಏನು ದಾಖಲೆಗಳು ಕೊಡಬೇಕು, ಎಲ್ಲೆಲ್ಲಿ ಜನ ಸೇರ್ತಾ ಇದ್ದಾರೆ ಅವರಿಗೆ ಒಂದು ಮಾಹಿತಿ ಕೊಡುವಂತಹ ಕೆಲಸ ನಡೀತಾ ಇದೆ. ನೀವು ಮಾಡಿ. ಅದನ್ನು ಬಿಟ್ಟು ಈ ರೀತಿ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡುವಂತಹ ಕೆಲಸ ಒಬ್ಬ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿಯಾಗಿ ನೀವು ಮಾಡ್ತಾ ಇರುವಂಥದ್ದು, ಕೇಂದ್ರ ಮಂತ್ರಿಯಾಗಿ ನೀವು ಮಾಡ್ತಾ ಇರುವಂಥದ್ದು ಇದು ನಿಮಗೆ ಶೋಭೆ ತರುವಂಥದ್ದಲ್ಲ. ಇದರ ಬಗ್ಗೆ ಚುನಾವಣಾ ಆಯೋಗ ಸ್ಪಷ್ಟ ನಿರ್ಧಾರ ತಗೋಬೇಕು, ಕಠಿಣವಾದ ಕ್ರಮ ತಗೋಬೇಕಂತ ಈ ಮೂಲಕ ನಾನು ವೆಲ್ಫೇರ್ ಪಾರ್ಟಿಯ ವತಿಯಿಂದ ಕೇಳ್ಕೊಳ್ತಾ ಇದ್ದೀನಿ.